ರಾಜಕೀಯದಲ್ಲಿ ಕೆಲವೊಂದ್ಸಲ ತೆಗೆದುಕೊಳ್ಳೋ ಕಠಿಣ ನಿರ್ಧಾರಗಳೇನಿರ್ತಾವೆ ಅವು ತಕ್ಷಣದಲ್ಲಿ ಅಂದ್ರೆ ಮೇಲ್ನೋಟಕ್ಕೆ ಒಂದಷ್ಟು ಲಾಸ್ ಅಂತ ಕಾಣಿಸಿದ್ರು ಕೂಡ ಲಾಂಗ್ ಟೈಮ್ನಲ್ಲಿ ಅದರಿಂದ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇರುತ್ತೆ. ಸೊ ಇಂಥದ್ದೇ ಹಾದಿಯಲ್ಲಿ ಬಿಜೆಪಿ ತನ್ನ ಇಬ್ಬರು ಶಾಸಕರನ್ನ ಅಂದ್ರೆ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸಿ ಉಚ್ಚಾಟನೆ ಮಾಡಾಗಿದೆ. ಆದ್ರೆ ಈ ನಿರ್ಧಾರದಿಂದ ಲಾಭ ಕೇವಲ ಪಕ್ಷಕ್ಕೆ ಮಾತ್ರ ಅಲ್ಲ, ಶಾಸಕರಿಗೂ ಕೂಡ ಆಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಹಾಗೇನೆ ಇಲ್ಲಿ ಉಚ್ಚಾಟನೆಗೊಂಡಿರೋ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಶಾಸಕ ಸ್ಥಾನ ಏನಾದ್ರೂ ರದ್ದಾಗುತ್ತಾ ಅಥವಾ ಮುಂದುವರಿಯುತ್ತಾ, ಇವರ ಮುಂದಿನ ನಡೆ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಈಗಲೇ ಸೇರ್ಪಡೆಯಾಗುವುದಕ್ಕೆ ಸಾಧ್ಯನಾ ಇಲ್ವಾ, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಆ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಬಿಜೆಪಿಯಿಂದ ಹೊರಗಡೆ ಹೋಗಿದ್ರು ಕೂಡ ಇಬ್ಬರು ಶಾಸಕರು ತಮ್ಮ ವಿಧಾನಸಭಾ ಸ್ಥಾನವನ್ನ ಉಳಿಸಿಕೊಂಡು ಸರ್ಕಾರ ನಡೆಸ್ತಾ ಇರೋ ಆಡಳಿತ ಪಕ್ಷದೊಂದಿಗೆ ಇನ್ನಷ್ಟು ಹತ್ತಿರವಾಗ್ತಾರೆ ಅನ್ನೋದು ಕೂಡ ಸ್ಪಷ್ಟ. ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಬೆಂಬಲ ಸೂಚಿಸಿದ ರಾಜಕೀಯವಾಗಿ ಅಂತರವನ್ನ ಕಾಪಾಡಿಕೊಂಡಿದ್ದ ಇವರಿಗೆ ಈಗ ಸರ್ಕಾರದ ಪರವಾಗಿ ನಿರ್ಭೀತಿಯಿಂದ ತಮ್ಮ ಕೆಲಸ ಕಾರ್ಯವನ್ನ ನಡೆಸೋ ಅವಕಾಶವಂತೂ ಸಿಕ್ಕಿದೆ. 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರೋ ಈ ಶಾಸಕರು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡ್ಡಿ ಇಲ್ಲದೆ ಅಧಿಕೃತವಾಗಿ ಕಾಂಗ್ರೆಸ್ನೊಂದಿಗೆ ರಾಜಕೀಯವಾಗಿ ಕೈ ಜೋಡಿಸೋದಕ್ಕೂ ಒಂದಷ್ಟು ಅವಕಾಶ ಸೃಷ್ಟಿಯಾಗಿದೆ. ಉಚ್ಚಾಟನೆ ನಂತರ ಇಬ್ಬರು ಶಾಸಕರು ವಿಧಾನಸಭೆಯ ಒಳಗಡೆ ಕೂಡ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡಬಹುದು. ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ಸಹಕಾರ ನೀಡೋ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡೋದಕ್ಕೆ ಒಂದಷ್ಟು ಅನುಕೂಲಕರವಾಗುತ್ತೆ. ಹಾಗೇನೆ ಬಿಜೆಪಿ ವಿಚಾರದಲ್ಲಿ ಮಾತಾಡೋದಾದ್ರೆ, ಪಕ್ಷದಲ್ಲಿ ಇದ್ಕೊಂಡೇ ಅಸಹಕಾರ ತೋರಿಸ್ತಾ ಇದ್ದ ಶಾಸಕರು ಪಕ್ಷದಲ್ಲೇ ಇದ್ದಿದ್ರೆ ನಿರಂತರವಾಗಿ ಒಂದ್ ರೀತಿ ಮುಜುಗರ ಉಂಟಾಗ್ತಾ ಇತ್ತು, ಕಾರ್ಯಕರ್ತರಲ್ಲೂ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಈ ನಿರ್ಧಾರದಿಂದ ಬಿಜೆಪಿ ಇಬ್ಬರ ಕ್ಷೇತ್ರಗಳಲ್ಲಿ ಹೊಸ ನಾಯಕತ್ವವನ್ನ ಬೆಳೆಸೋದಕ್ಕೂ ಕೂಡ ಒಂದಷ್ಟು ವಾತಾವರಣ ಕ್ಲಿಯರ್ ಆಗುತ್ತೆ. ಹಾಗೆ ವಿಧಾನಸಭೆಯ ಒಳಗಡೆ ಬಿಜೆಪಿ ವಿಪ್ ಅನುಸರಿಸದವರನ್ನ ಪಕ್ಷದಿಂದ ಹೊರಗಿಡೋ ಮೂಲಕ ಸಂಘಟಿತ ರಾಜಕೀಯ ಚಟುವಟಿಕೆಗೆ ವೇದಿಕೆಯಂತೂ ಸಿದ್ಧ ಆಗಿದೆ. ರಾಜಕೀಯವಾಗಿ ಒಂದಷ್ಟು ಮುಜುಗರ ಸ್ಥಿತಿಯಲ್ಲೇ ಓಡಾಡ್ತಾ ಇದ್ದಂಥ ಈ ಇಬ್ಬರು ಶಾಸಕರು ಈಗ ಸ್ವತಂತ್ರವಾಗಿ ಅಂದ್ರೆ ಅಲ್ಪಕಾಲದಲ್ಲೇ ಕಾಂಗ್ರೆಸ್ ಸೇರುವ ಮೂಲಕ ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಕಾಣಿಸುತ್ತೆ. ಬಿಜೆಪಿ ಕೂಡ ಈ ಬದಲಾವಣೆಯಿಂದ ತಕ್ಷಣದ ಮುಜುಗರದಿಂದ ಮುಕ್ತಿ ಪಡೆದುಕೊಂಡಿದೆ. ಹಾಗೆ ಇವರನ್ನ ನಂಬಿಕೊಂಡು ಕ್ಷೇತ್ರಗಳಲ್ಲಿ ನಾಯಕತ್ವವನ್ನ ಕಳೆದುಕೊಳ್ಳೋದಕ್ಕಿಂತ ದೀರ್ಘಕಾಲಿಕವಾಗಿ ಹೊಸ ನಾಯಕರನ್ನ ಹುಡುಕಿ ಬೆಳೆಸಬೇಕು ಅಂತ ಆ ಕಡೆ ಬಿಜೆಪಿ ಗಮನ ಹರಿಸುತ್ತೆ. ಅಂದ್ರೆ ಇಲ್ಲಿ ಬಿಜೆಪಿ ತೆಗೆದುಕೊಂಡಿರೋ ಈ ಉಚ್ಚಾಟನಾ ನಿರ್ಧಾರ ರಾಜಕೀಯದ ಎರಡೂ ಕಡೆಗೂ ಕೂಡ ಒಂದಷ್ಟು ಕ್ಲಾರಿಟಿ ಸಿಗೋ ಹಾಗೆ ಇದೆ. ಫ್ರೀಡಮ್ ಆಗಿರಬಹುದು ಅಥವಾ ಮುಕ್ತ ವಾತಾವರಣವನ್ನ ಇದು ಒದಗಿಸಿಕೊಟ್ಟಿದೆ. ಶಾಸಕರಾದ ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರ ರಾಜಕೀಯ ಭವಿಷ್ಯ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ಕಾಲ ಉತ್ತರ ಕೊಡುತ್ತೆ. ಇಲ್ಲಿ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಬಿಜೆಪಿಗೆ ಒಂದ್ ರೀತಿ ಅನಿವಾರ್ಯವೇ ಆಗಿತ್ತು. ಇಬ್ಬರು ಶಾಸಕರು ಕಳೆದ 2 ವರ್ಷಗಳಿಂದ ಪಾರ್ಟಿ ವಿರುದ್ಧನೇ ನಿಂತಿದ್ರು. ಬಿಜೆಪಿ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ. ಶಿವರಾಮ್ ಹೆಬ್ಬಾರ್ ಯಾವುದೇ ಹೇಳಿಕೆಗಳನ್ನ ಕೊಡದೇ ಇದ್ರು, ಸೈಲೆಂಟ್ ಆಗಿ ಕಾಂಗ್ರೆಸ್ ಜೊತೆಗೇನೆ ಇದ್ರು. ಆದ್ರೆ 2 ವರ್ಷಗಳಿಂದ ಪಾರ್ಟಿ ವಿರುದ್ಧ ಇದ್ದಾಗ್ಲೂ ರಾಜ್ಯ ಬಿಜೆಪಿ ಇವರ ವಿರುದ್ಧ ಯಾವುದೇ ಕ್ರಮಕ್ಕೆ ಶಿಫಾರಸು ಮಾಡಿರಲಿಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಎಸ್.ಟಿ. ಸೋಮಶೇಖರ್ ಅವರು ಕೆಲವು ದಿನ ಶಾಸಕ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ವಿಜಯೇಂದ್ರ ಪರವಾಗಿ ಮಾತನಾಡ್ತಾ ಇದ್ರು. ಅದೇ ಟೈಮ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಆಯ್ತು. ಆಗ ಪಕ್ಷದ ಕೋರ್ ಕಮಿಟಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತು. ಯತ್ನಾಳ್ ಅವರಿಗೊಂದು ನ್ಯಾಯ, ಈ ಇಬ್ಬರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಯಿತು. ಸಾರ್ವಜನಿಕವಾಗಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರಿಗೆ ಯಾಕೆ ಕ್ರಮ ಇಲ್ಲ ಅಂತ ಬಿಜೆಪಿ ಕಾರ್ಯಕರ್ತರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯೇಂದ್ರ ಅವರಿಗೆ ಇದ್ರ ಬಗ್ಗೆ ಒಂದಷ್ಟು ಒತ್ತಡ ಕೂಡ ಜಾಸ್ತಿ ಆಯಿತು. ಯಾಕೆ ನಿಂಪರ ಮಾತಾಡ್ತಾರೆ ಸೋಮಶೇಖರ್ ಅನ್ನೋ ಕಾರಣಕ್ಕೆ ಉಚ್ಚಾಟನೆ ಮಾಡಿಲ್ವಾ ಅಂತ ಕೂಡ ಪ್ರಶ್ನೆ ಕೇಳೋ ಹಾಗಾಯ್ತು. ಯತ್ನಾಳ್ ಉಚ್ಚಾಟನೆಗೆ ಸಮರ್ಥನೆ ಮಾಡಿಕೊಳ್ಬೇಕಾದ ಅಗತ್ಯತೆಗಾದ್ರೂ ಕೂಡ ಈ ಇಬ್ಬರ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡೋದು ರಾಜ್ಯ ಬಿಜೆಪಿಗೆ ಅನಿವಾರ್ಯ ಆಯಿತು. ಸೋಮಶೇಖರ್ ಹಾಗೆ ಹೆಬ್ಬಾರ್ ಇಬ್ಬರನ್ನು ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ಕೋರ್ ಕಮಿಟಿ ಶಿಸ್ತು ಸಮಿತಿ ನೋಟಿಸ್ ಕೂಡ ಕೊಡ್ತು. ಇಬ್ಬರು ಶಾಸಕರು ನೀಡಿದ ಉತ್ತರವನ್ನ ಈ ಶಿಸ್ತು ಸಮಿತಿ ಮಾನ್ಯ ಮಾಡಲಿಲ್ಲ. ಸೊ ಅನಿವಾರ್ಯವಾಗಿ ಇಬ್ಬರ ಮೇಲೆ ರಾಜ್ಯ ಹಾಗೆ ಕೇಂದ್ರ ಬಿಜೆಪಿಗೆ ಉಚ್ಚಾಟನೆ ಮಾಡೋದು ಅನಿವಾರ್ಯ ಆಯಿತು. ಹೀಗಾಗಿ ಈ ಕ್ರಮಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಪದೇ ಪದೇ ಡಿಕೆ ಶಿವಕುಮಾರ್ ನಿವಾಸದ ಕದ ತಡ್ತಾ ಇದ್ದ ಇಬ್ಬರು ಶಾಸಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಾರ್ವಜನಿಕ ಸಭೆಗಳಲ್ಲಿ ಹೊಗಳ್ತಾ ಇದ್ರು. ಗ್ಯಾರಂಟಿ ಸರ್ಕಾರದ ಯೋಜನೆಗಳಿಗೆ ಶಹಬಾಸ್ಗಿರಿ ಕೊಡ್ತಾ ಇದ್ರು.
ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸದೆ ಡೋಂಟ್ ಕೇರ್ ರೀತಿ ನಡೆದುಕೊಳ್ತಾ ಇದ್ರು. ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ, ಸಂಘಟನಾ ಸಭೆಗಳಿಂದ ದೂರ ಉಳ್ಕೊಂಡಿದ್ರು. ಬಿಜೆಪಿಯೊಳಗಿನ ಭಿನ್ನಮತದ ಬಗ್ಗೆ ಬಹಿರಂಗವಾಗಿ ವ್ಯಂಗ್ಯವಾದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹೀಗೆ ಬಹಿರಂಗವಾಗಿ ಕಾಂಗ್ರೆಸ್ ಸಭೆಯಲ್ಲಿ ಭಾಗಿ ಕೂಡ ಆಗ್ತಾ ಇದ್ರು. ಪಕ್ಷದ ನಾಯಕರ ವಿರುದ್ಧವೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹೀಗಾಗಿ ಬಿಜೆಪಿ ಇಬ್ಬರ ವಿರುದ್ಧ ಈಗ ಶಿಸ್ತು ಕ್ರಮವನ್ನ ಕೈಗೊಳ್ಳಲೇಬೇಕಾಯಿತು. ಇಲ್ಲಿ ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಕೂಡ ಒಂದಷ್ಟು ಇದೆ. ರಾಜ್ಯ ಬಿಜೆಪಿ ವಿಷಯ ಅಂತಂದ್ರೆ ಹೈಕಮಾಂಡ್ ಮೂಗು ಮುರಿತಾ ಇತ್ತು. ರಾಜ್ಯ ನಾಯಕರು ದೂರು ಕೊಡೋದಕ್ಕೆ ಹೋದ್ರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದ ಹೈಕಮಾಂಡ್ ಈಗ ಏಕಾಏಕಿ ಎಚ್ಚೆತ್ಕೊಂಡಿದೆ. ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ, ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ ಅಂತ ರಾಜ್ಯ ಬಿಜೆಪಿ ಮೇಲೆ ಗರಂ ಕೂಡ ಆಗಿತ್ತು. ಪ್ರಮುಖವಾಗಿ ಬಿಜೆಪಿ ನಂಬಿರೋದೇ ಬೂತ್ ಮಟ್ಟದ ಸಂಘಟನೆಯನ್ನ. ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೆ ನಡೆಯುತ್ತೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ತಳಮಟ್ಟದ ಸಂಘಟನೆ ಅಷ್ಟಾಗಿ ಬಲಿಷ್ಠ ಆಗಿಲ್ಲ. ಹೀಗಾಗಿ ಎಲ್ಲಾ ಗುಂಪುಗಾರಿಕೆ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರೋ ಮೇನ್ ಲೀಡರ್ಗಳನ್ನೇ ಪಕ್ಷದಿಂದ ಹೊರಹಾಕಿದೆ. ಇದರೊಂದಿಗೆ ಹೈಕಮಾಂಡ್ ಬೇರೆಯವರಿಗೂ ಕೂಡ ಸಂದೇಶ ಕೊಟ್ಟಿದೆ. ಸೊ ಪಕ್ಷಕ್ಕಿಂತ ಯಾವುದು ದೊಡ್ಡದಲ್ಲ ಅನ್ನೋದನ್ನ ಈ ಮೂಲಕ ರವಾನೆ ಮಾಡಿದೆ. ಒಂದ್ ವೇಳೆ ನಾಯಕರೇ ಹೀಗೆ ಗುಂಪುಗಾರಿಕೆ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು, ತಳಮಟ್ಟದಲ್ಲಿ ಸಂಘಟನೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋದು ಹೈಕಮಾಂಡ್ಗೆ ಅರಿವಾಗಿದೆ. ಒಂದ್ ವೇಳೆ ಈಗ ಇಂತಹ ಶಿಸ್ತಿನ ಕ್ರಮ ಕೈಗೊಳ್ಳದೇ ಇದ್ರೆ ರಾಜ್ಯ ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಮುಂದೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಲೆಕ್ಕಾಚಾರದಿಂದಾನೇ ಹೈಕಮಾಂಡ್ ಈ ಕ್ರಮವನ್ನ ತೆಗೆದುಕೊಂಡಿದೆ. ಯತ್ನಾಳ್ ಜೊತೆ ಈಗ ಮತ್ತಿಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಸಂದೇಶ ಕೊಟ್ಟಿದೆ. ಇನ್ನು 2 ವರ್ಷಗಳ ಹಿಂದೆ ಬಿಜೆಪಿ ಚಿಹ್ನೆ ಮೇಲೆ ಗೆದ್ದಿದ್ದ ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಯಾದ ಬೆನ್ನಲ್ಲೇ ಅವರ ಮುಂದಿನ ಆಯ್ಕೆಗಳ ಬಗ್ಗೆ ಕೂಡ ಈಗ ಚರ್ಚೆಗಳು ಶುರುವಾಗ್ತಾ ಇದೆ. ಉಚ್ಚಾಟನೆ ಆಗಿದ್ರೂ ಅವರ ಶಾಸಕ ಸ್ಥಾನ ಅಬಾಧಿತ. ವಿಧಾನಸಭೆಯಲ್ಲಿ ಪಕ್ಷೇತರ ಸದಸ್ಯರಂತೆ ಅವರ ಸ್ಥಾನಮಾನ ಇರುತ್ತೆ. ಯಾವುದೇ ಪಕ್ಷದ ಹಂಗು ಇಲ್ಲದೆ ಸ್ವತಂತ್ರವಾಗಿ ಶಾಸಕ ಸ್ಥಾನ ಅನುಭವಿಸೋ ಎಲ್ಲಾ ಅವಕಾಶಗಳು ಇದ್ದು ಯಾವುದೇ ಪಕ್ಷದ ವಿಪ್ ಕೂಡ ಅನ್ವಯ ಆಗೋದಿಲ್ಲ. ಸೊ ವಿಪ್ ಉಲ್ಲಂಘನೆ ಪ್ರಶ್ನೆ ಕೂಡ ಕ್ರಿಯೇಟ್ ಆಗೋದಿಲ್ಲ. ಒಂದು ವೇಳೆ ಶಾಸಕ ಸ್ಥಾನ ಅವಧಿ ಮುಕ್ತಾಯಗೊಳ್ಳೋ ಮುನ್ನವೇ ಬೇರೆ ಪಕ್ಷವನ್ನ ಸೇರಿದ್ರೆ ಆಗ ಶಾಸಕ ಸ್ಥಾನ ರದ್ದಾಗತ್ತೆ. ಅಥವಾ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷವನ್ನ ಸೇರಬೇಕಿದೆ. ಒಂದ್ ವೇಳೆ ಇನ್ನೊಂದು ಪಕ್ಷದ ಸದಸ್ಯತ್ವ ಪಡೆದುಕೊಂಡ್ರೆ ಮಾತ್ರ ಶಾಸಕತ್ವವನ್ನ ಪಡೆದುಕೊಳ್ತಾರೆ. ಅಥವಾ ಅಧಿಕೃತವಾಗಿ ಮತ್ತೊಂದು ಪಕ್ಷ ಸೇರಬೇಕು ಅಂದ್ರೆ ಈಗಿರೋ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು. ಆದ್ರೆ ಸಾರ್ವತ್ರಿಕ ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಈ ಟೈಮ್ನಲ್ಲಿ ರಾಜೀನಾಮೆ ಕೊಟ್ಟು ಉಪಚುನಾವಣೆ ಎದುರಿಸೋ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಒಂದ್ ವೇಳೆ ಉಪಚುನಾವಣೆಗೆ ತಲೆಯೊಡ್ಡಿ ಸೋತ್ರೆ ಇರೋ ಶಾಸಕ ಸ್ಥಾನ ಕೂಡ ಹೋಗುತ್ತೆ. ಒಂದ್ ವೇಳೆ ಗೆದ್ರೆ ಬೇರೊಂದು ಪಕ್ಷದ ಶಾಸಕರಾಗ್ತಾರೆ. ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ರೆ ಪಕ್ಷೇತರ ಶಾಸಕರಾಗೇ ಇರ್ತಾರೆ. ಇನ್ನು ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ತಾಂತ್ರಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೋ ಹಾಗಿಲ್ಲ. ಶಾಸಕ ಸ್ಥಾನದ ಅವಧಿ ಮುಗಿಯೋ ತನಕ ಕಾಯಲೇಬೇಕು. ಇದರ ಮಧ್ಯೆ ಈಗ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿಯ ಮತ್ತಷ್ಟು ನಾಯಕರಲ್ಲಿ ಈ ಶಿಸ್ತು ಕ್ರಮದ ಭೀತಿ ಕಾಡ್ತಾ ಇದೆ. ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರೋ ಹಾಲಿ ಶಾಸಕ ಬಿಪಿ ಹರೀಶ್, ಯತ್ನಾಳ್ ಬಣದ ವಿರುದ್ಧ ಮತ್ತೊಂದು ಬಣ ರೂಪಿಸಿರೋ ಆರೋಪ ಹೊತ್ತಿರೋ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮೇಲೂ ಕೂಡ ಅಮಾನತು ಅಥವಾ ಉಚ್ಚಾಟನೆಯ ತೂಗುಗತ್ತಿ ತೂಗಾಡ್ತಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಈಗ ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಮುಂದಿನ ನಡೆಯ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಇವರನ್ನ ಪಕ್ಷಕ್ಕೆ ಯಾವ ರೀತಿ ಇನ್ವೈಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂಚೂಣಿಯಲ್ಲಿ ಇವರಿಬ್ರು ಇದ್ರು. 19 ಶಾಸಕರನ್ನ ಆಗ ಅನರ್ಹಗೊಳಿಸಿದ್ದ ಸ್ಪೀಕರ್ ರಮೇಶ್ ಕುಮಾರ್ ರಾಜಕೀಯ ವ್ಯವಸ್ಥೆ ಹದಗೆಡೋದಕ್ಕೆ ಪಕ್ಷಾಂತರ ಕಾರಣ ಆಗಿದ್ದು, ಯಾವುದೇ ಕಾರಣಕ್ಕೂ ಇವರನ್ನ ಮರಳಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಅಂತ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಪ್ರಳಯ ಆದ್ರೂ ಕೂಡ ಇವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತಾನೂ ಸಿದ್ದರಾಮಯ್ಯ ಸದನದಲ್ಲಿ ಅಬ್ಬರಿಸಿದ್ರು. ಆದ್ರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಆಯಾ ಕಾಲಕ್ಕೆ ಯಾವುದು ಸರಿ ಅನ್ಸುತ್ತೋ ಅದೇ ಮಾಡ್ತಾರೆ. ಒಟ್ನಲ್ಲಿ ಇವರಿಬ್ರು ಈಗ ಫ್ರೀ ಬರ್ಡ್ ಆಗಿದ್ದಾರೆ. ಸೊ ಮುಂದೆ ಏನೇನು ರಾಜಕೀಯ ಚಟುವಟಿಕೆಗಳು ನಡೆಯುತ್ತೆ, ಇವರ ಪಾತ್ರ ಯಾವ ರೀತಿಯಾಗಿರುತ್ತೆ ಅದು ನೋಡಬೇಕು.